टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಇನ್ನು ಕೊಲೆ ಕೇಸ್ನ ಸಾಕ್ಷಿದಾರ ಚಿಕ್ಕಣ್ಣ ಜೊತೆ ನಟ ದರ್ಶನ್ ಚಿತ್ರ ವೀಕ್ಷಣೆ ಮಾಡಿರೋದು ಇಲ್ಲಿ ಗೊತ್ತಿಲ್ಲ ಇದು ಯಾವ್ಯಾವ ರೀತಿಯಾದಂತಹ ವಿಶ್ಲೇಷಣೆಗೆ ಒಳಪಡಬಹುದು ಅಂತ ಹೇಳ್ಕೊಂಡು. ಯಾಕಂದ್ರೆ ಇದು ಸಹಜವಾಗಿ ಇದನ್ನ ಮೇಲ್ನೋಟಕ್ಕೆ ನೋಡಿದಂತ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯಾಗಿ ನೋಡಿದಂತ ಸಂದರ್ಭದಲ್ಲಿ ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರಬಹುದಲ್ವಾ ಅನ್ನುವಂಥದ್ದು ಒಂದು ಗುಮಾನಿ ಬಂದೇ ಬರುತ್ತೆ. ಏನಾಗಿರೋದು, ನಿನ್ನೆ ವಾಮನ ಸಿನಿಮಾವನ್ನ ಒಟ್ಟಿಗೆ ವೀಕ್ಷಿಸಿದ್ದಾರೆ ನಟ ದರ್ಶನ್ ಹಾಗೆ ಚಿಕ್ಕಣ್ಣ. GT ಮಾಲ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಈ ನಟರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್, ಅದೇ ಕೇಸ್ನ ಸಾಕ್ಷಿ ಚಿಕ್ಕಣ್ಣ. ನೋಡಿ ಎಂತ ಹಾಸ್ಯಾಸ್ಪದವಾಗಿದೆ. ಸಾಕ್ಷಿದಾರನ ಜೊತೆಗೆ ಆರೋಪಿ ಹೋಗಿ ಸಿನಿಮಾ ನೋಡಿ ಈ ರೀತಿಯಾಗಿ ಓಡಾಡ್ಕೊಂಡು ಅವರ ಹಾವಭಾವ ಹೀಗೆ ಕಂಡು ಬರ್ತಾ ಇತ್ತು. ಸೊ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಯಾಕಂದ್ರೆ ದರ್ಶನ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಹೋಗಿ ಅವ್ರನ್ನ ಭೇಟಿಯಾಗಿದ್ರು. ಚಿಕ್ಕಣ್ಣ ಅವರನ್ನ ಕರೆಸಿ ವಿಚಾರಣೆ ನಡೆಸಿರ್ತಾರೆ. ಸಾಕ್ಷಿ ಮೇಲೆ ಪ್ರಭಾವ ಸಾಧ್ಯತೆಯಿಂದ ಚಿಕ್ಕಣ್ಣಗೆ ಬುಲಾವನ್ನ ಮಾಡಲಾಗಿತ್ತು. ಸೊ ಬಸವೇಶ್ವರ ನಗರ ACP ಕಚೇರಿಗೆ ಕರೆಸಿ ಚಿಕ್ಕಣ್ಣ ವಿಚಾರಣೆ ಆಗಿತ್ತು. ಈಗ ಮತ್ತೇನಾದರೂ ಕರೆಸ್ತಾರೋ ಏನೋ ಗೊತ್ತಿಲ್ಲ. ಬಟ್ ವಿಚಾರ ಏನು ಅಂತ ಅಂದ್ರೆ ಇದನ್ನ ಕೋರ್ಟ್ಗಳು ಹೇಗೆ ನೋಡುತ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಚೈತ್ರ, ಇಲ್ಲಿ ಇನ್ನೊಂದು ವಿಚಾರ ಅಂತಾನೆ ನಾವಿದೆ ಮುರುಘಾ ಮಠಕ್ಕೆ ಸಂಬಂಧಪಟ್ಟಾಗಿನ ಮುರುಘಾ ಶ್ರೀಗಳ ಇತ್ತೀಚಿನ ಪೋಕ್ಸೋ ಪ್ರಕರಣ ನಾವು ನೋಡಿದ್ವಲ್ಲ, ಅಲ್ಲಿ ಅವ್ರಿಗೆ ಮೊದಲಿಗೆ ಬೇಲ್ ಸಿಕ್ಕಿರುತ್ತೆ ಇನ್ಫ್ಯಾಕ್ಟ್. ಬಟ್ ಅದಾದ ನಂತರದಲ್ಲಿ ಕೋರ್ಟ್ ತಪರಕ್ಕೆ ಆಗುತ್ತೆ ಹೇಗ್ ಬೇಲ್ ಸಿಗಕ್ ಸಾಧ್ಯ, ಯಾಕಂದ್ರೆ ಇನ್ನು ಸಾಕ್ಷಿಗಳು ವಿಚಾರಣೆ ಆಗಿಲ್ಲ, ಇಂಟ್ರೋಗೇಷನ್ ಶುರುವಾಗಿಲ್ಲ, ಇಂಥ ಟೈಮಲ್ಲಿ ಹಂಗಾಗಿ ಅವ್ರು ಬೇಲ್ನ ಸದ್ಯದ ಮಟ್ಟಿಗೆ ಹೋಲ್ಡ್ ಅಲ್ಲಿ ಇಟ್ಟು ಅವ್ರು ಮತ್ತೆ ಜೈಲಿಗೆ ಕರ್ಸ್ಕೊಂಡಂತದನ್ನು ನೋಡಿದ್ವಿ. ಯಾಕೆ ಈ ವಿಚಾರ ಹೇಳ್ತಾ ಇದೀವಿ ಅಂತ ಅಂದ್ರೆ ಆರೋಪಿ ಹೊರಗಿದ್ದಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಕೋರ್ಟ್ಗಳು ಕೂಡ ಹಲವು ಸಂದರ್ಭದಲ್ಲಿ ಪರಿಗಣಿಸಿದೆ. ಇಲ್ಲಿ ಗೊತ್ತಿಲ್ಲ ಇದೇನಾಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವು, ಇದನ್ನ ಹೇಗೆ ವಿಶ್ಲೇಷಣೆಗೆ ಒಳಪಡಿಸಬಹುದು ಅಂತೇಳಿ ಪೊಲೀಸರು ಯಾವ ರೀತಿಯಾಗಿ ನೋಡ್ಬೋದು, ಮುಂದೆ ಕೋರ್ಟ್ನಾಗ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಬೇಲನ್ನ ಕೂಡ ಈಗ ಆಲ್ರೆಡಿ ಪ್ರಶ್ನಿಸಿದ್ದಾರೆ, ಅಲ್ಲೂ ಕೂಡ ಇದೇನಾದ್ರು ಪ್ರಸ್ತಾಪ ಆಗೋದಕ್ಕೆ ಅವಕಾಶ ಇರುತ್ತಾ, ಏನ್ ಕತೆ ಅಂತ ಹೇಳಿ? ಮಲ್ತೇಶ್, ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನಿನ ಮೇಲೆ ಹೊರ ಇರ್ತಕ್ಕಂಥದ್ದು ದರ್ಶನ್ ಮತ್ತು ಇತರರು, ಆ ಇಡೀ ಗ್ಯಾಂಗ್ ಈಗಾಗಲೇ ಹೊರಗಡೆ ಇದೆ. ಆದಾಗ್ಯೂ ಕೂಡ ಷರತ್ತನ್ನ ವಿಧಿಸಿ ನ್ಯಾಯಾಲಯ ಮೆಡಿಕಲ್ನ ಗ್ರೌಂಡ್ಸ್ನ ಮೇಲೆ ದರ್ಶನ್ಗೆ ಬೇಲನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ಜಾಮೀನು ನೀಡುವ ಸಂದರ್ಭದಲ್ಲೂ ಕೂಡ ಷರತ್ತುಬದ್ಧ ಜಾಮೀನು ಅಂತ ಹೇಳ್ತೀನಿ. ಕೆಲವೊಂದು ಷರತ್ತುಗಳನ್ನ ನ್ಯಾಯಾಲಯ ವಿಧಿಸಿರುತ್ತೆ. ಅದನ್ನ ಕಡಾಖಂಡಿತವಾಗಿ ಆರೋಪಿಗಳೆಲ್ಲರೂ ಕೂಡ ಪಾಲನೆಯನ್ನ ಮಾಡಬೇಕು. ಒಂದು ವೇಳೆ ಆ ಷರತ್ತನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಷರತ್ತು ಉಲ್ಲಂಘನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಕೋರ್ಟ್ನ ಗಮನಕ್ಕೆ ತಂದ ಸಂದರ್ಭದಲ್ಲಿ ಆ ಒಂದು ಬೇಲ್ ವಜಾ ಆಗುವಂತ ಸಾಧ್ಯತೆಗೂ ಕೂಡ ಇರ್ತಕ್ಕಂಥದ್ದು. ಈ ಒಂದು ಘಟನೆ ಹಿನ್ನೆಲೆನ ಗಮನಿಸ್ತಾ ಹೋದ್ರೆ ನಿನ್ನೆ ವಾಮನ ಚಿತ್ರದ ದರ್ಶನ್ಗಾಗಿ ವಿಶೇಷ ವೀಕ್ಷಣೆಯನ್ನ ಕೂಡ ಏರ್ಪಾಟನ್ನ ಮಾಡಿದ್ರು. ಒಂದು ಖಾಸಗಿ ಮಾಲ್ನಲ್ಲಿ ಈ ಒಂದು ಪ್ರದರ್ಶನ ನಡೀತಿದ್ದು. ಬೆನ್ನೂರಿನ ನೆಪ ಹೇಳಿ ಕೋರ್ಟ್ಗೆ ವಿನಾಯಿತಿಯನ್ನ ಕೋರಿದಂತ ದರ್ಶನ್ 3 ಗಂಟೆಗಳ ಕಾಲ ಧನ್ವೀರ್ ಅಭಿನಯದ ಆ ಒಂದು ಚಲನಚಿತ್ರವನ್ನ ವೀಕ್ಷಣೆಯನ್ನ ಮಾಡಿದ್ರು. 2 ದಿನಗಳ ಹಿಂದೆ ಕೋರ್ಟ್ಗೆ ಹಾಜರಾಗದೆ ವಿನಾಯಿತಿಯನ್ನು ಕೂಡ ಅವರ ಪರ ವಕೀಲರು ಕೂಡ ಕೋರಿದ್ರು. ಕೋರ್ಟ್ಗೆ ವಿಚಾರಣೆಗೆ ಗೈರಾಗದಂತೆ ನ್ಯಾಯಾಧೀಶರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ 3 ಗಂಟೆಗಳ ಕಾಲ ಸಿನಿಮಾವನ್ನ ವೀಕ್ಷಣೆಗೆ ಹಾಜರಾಗಿದ್ರು ದರ್ಶನ್. ಆಪ್ತನ ಸಿನಿಮಾನ ಪ್ರಮೋಷನ್ಗೆ ಬೆನ್ನೋವನ್ನು ಕೂಡ ಲೆಕ್ಸದೆ ಕುಳ್ಕೊಂಡು ವೀಕ್ಷಣೆ ಮಾಡಿದ್ರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸಾಕ್ಷಿದಾರನ ಪ್ರಭಾವ ಬೀರುವಂತ ಏನಾದ್ರು ಬೆಳವಣಿಗೆಗಳು ನಡೀತಿದೆಯಾ ಅನ್ನೋ ಅನುಮಾನಗಳು ಕಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಕೊಲೆ ಕೇಸ್ನ ಸಾಕ್ಷಿದಾರನ ಜೊತೆ ಆರೋಪಿ ದರ್ಶನ್ ಚಲನಚಿತ್ರನ ವೀಕ್ಷಣೆಯನ್ನ ಮಾಡಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆ ಸಿನಿಮಾವನ್ನ ನಟ ಚಿಕ್ಕಣ್ಣ ಕೂಡ ವೀಕ್ಷಣೆ ಮಾಡಿರೋದು. ಚಿಕ್ಕಣ್ಣ ಅಲ್ಲಿ ಕೇವಲ ನಟನಾಗಿ ಅಲ್ಲ, ಈತ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆತ ಸಾಕ್ಷಿದಾರನಾಗಿರ್ತಕ್ಕಂಥದ್ದು. ಸಾಕ್ಷಿದಾರ ಹಿಂದೆ ದರ್ಶನ್ ಪರಪ್ಪನಗರದಲ್ಲಿ ಅವ್ರನ್ನ ಭೇಟಿ ಮಾಡಕ್ಕಂತ ಹೋದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ACP ಕಚೇರಿಗೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಬುಲಾವನ್ನ ನೀಡಿ ಕರೆಸಿ ವಿಚಾರಣೆಯನ್ನ ಮಾಡಲಾಗಿತ್ತು. ಈಗ ಮತ್ತೆ ಆ ದರ್ಶನ್ ಜೊತೆಗೆ ಕಾಣಿಸ್ಕೊಂಡು ಓಡಾಡ್ತಿರ್ತಕ್ಕಂಥದ್ದು. ದರ್ಶನ್ ಮತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತಾರ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಿವು.